ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಮಹಾರಾಣಿಯವರು ಹೊರಗಡೆ ಹೋಗಿ ಸುತ್ತಾಡ್ಕೊ ಬಂದಿದ್ದಾಯ್ತಾ ಅಥವಾ ಇನ್ನು ಸುತ್ತಾಡೋದಿದ್ಯಾ? ಹೇಳಿದ್ನಲ್ಲ ಮೇಡಮ್ ಅವರೇ, ವಿಜಯಕ್ಕ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದಕ್ಕೆ ಹೋಗಿದ್ದು. ಅವಳಿಗೆ ದೇವಸ್ಥಾನ ಕರೀತಾಳೆ, ನಾಳೆ ಇನ್ನೊಂದ್ ಕಡೆ ಕರೀತಾಳೆ, ಅಲ್ಲಿಗೂ ಹೋಗ್ತೀಯ ಅಲ್ವಾ? ಇಲ್ಲ ಮೇಡಮ್ ಅವರೇ, ನನ್ಗ ಉದ್ದೇಶ ಇಲ್ಲ. ಇವತ್ತು ಯಾವ ಉದ್ದೇಶ ಇತ್ತು ಅಂತ ಹೋಗಿದ್ಯೋ? ಅದು ಇವತ್ತು ಅವ್ರ ಮದ್ವೆ ವಾರ್ಷಿಕೋತ್ಸವ ಇತ್ತಂತೆ, ಅದಕ್ಕೆ ಪೂಜೆ ಮಾಡಿಸ್ಕೊಂಡ್ ಬರೋದಕ್ಕೆ ಹೋಗಿದ್ವಿ. ಏನು ಇವತ್ತು ಅವ್ರ ಮ್ಯಾರೇಜ್ ಆನಿವರ್ಸರಿನಾ? ಏನು ನನ್ ಕಿವಿಗೆ ಹೂವ ಇಡ್ತಾ ಇದ್ಯಾ? ಇಲ್ಲ ಮೇಡಮ್ ಅವರೇ, ಇವತ್ತು ನಿಜವಾಗ್ಲೂ ಅವ್ರ ಮದ್ವೆ ವಾರ್ಷಿಕೋತ್ಸವ ಇತ್ತು, ಅದಕ್ಕೆ ಅಂತ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸಿದ್ರು. ಮಯೂರಿ, ನಂಬೋ ಅಂತ ಮಾತಾಡ್ಬೇಕೇ ಹೊರತು ನಂಬ್ಸೋ ಅಂತ ಮಾತಾಡ್ಬಾರ್ದು. ಅದು ಅಲ್ದೆ ಅವ್ರಿಬ್ರಿಗೆ ಮದ್ವೆ ಮಾಡಿಸಿದ್ದೆ ತಾರಕ್. ಅವನನ್ನ ಕರೀದೆ ನಿನ್ನ ಮಾತ್ರ ಕರ್ಕೊಂಡು ಹೋಗ್ಬೇಕು ಅನ್ನೋದೇನಿತ್ತು? ನಿನ್ಗಿರೋನ್ ವಿಷಯ ಗೊತ್ತಾ? ಅವ್ರ ಮದ್ವೆ ಆಗಿದ್ದಿನ ಆಗಸ್ಟ್ 15. ಆದ್ರೆ ಅವ್ರ ಆನಿವರ್ಸರಿ ಅಂತ ನೀನ್ ಇವತ್ತು ಹೋಗಿರೋದು. ನನಗ್ ಸುಳ್ಳು ಹೇಳಿ ನೀವು ಹೊರಗಡೆ ತಿರುಗಾಡಕ್ ಹೋಗಿದ್ರ ಅಲ್ವಾ? ಅಯ್ಯೋ ದೇವ್ರಾಣೆ ಮೇಡಮ್, ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ನಿಮಗಷ್ಟು ನನ್ ಮೇಲೆ ಅನುಮಾನ ಇದ್ರೆ ದೀಪಕ್ ಅಣ್ಣಂಗೆ ಫೋನ್ ಮಾಡಿ ಕೇಳಿ, ಅವರು ಅಲ್ಲೇ ಇದ್ರು. ಒಟ್ಟ ನೀನ್ ಸೇಫ್ ಆಗೋಕೆ ಬೇರೆಯವ್ರ ಮೇಲೆ ಎತ್ತಾಗ್ತೀಯ ಅಲ್ವಾ? ಅವನಿಗೆ ಫೋನ್ ಮಾಡೋದಿಲ್ಲ ಅಂತ ಧೈರ್ಯ ನಿನ್ಗೆ. ಮೇಡಮ್ ಅವರೇ, ನಿಮಗ್ ನಿಜವಾಗ್ಲೂ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ ಅಂದ್ರೆ ವಿಜಯಕ್ಕಂಗೆ ಫೋನ್ ಮಾಡ್ಕೊಡ್ತೀನಿ, ನೀವೇ ಮಾತಾಡಿ. ಅದೆಲ್ಲ ಏನು ಬೇಡ, ಈಗ ನೀನು ಒಳಗೆ ಹೋಗು. ಇನ್ನೊಂದ್ಸಲ ಹೋಗ್ಬೇಕಾದ್ರೆ ನನ್ನ ಪರ್ಮಿಷನ್ ತಗೊಂಡೇ ಹೋಗ್ಬೇಕು.